ಪ್ರೀತಿಯ ಆಸರ್ಟಿವ್ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ನಮ್ಮ ಆಸರ್ ಟಿವಿಯಲ್ಲಿ ಅನೇಕ ರೀತಿಯ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದೀರಿ. ಇಂದು ಕೂಡ ಒಂದು ಕಾರ್ಯಕ್ರಮ ಕರ್ತನ ನಾಮ. ಕರ್ತನ ನಾಮ ಅಂದರೆ ಏನು, ಯಾವ ರೀತಿ ಎಷ್ಟೆಲ್ಲ ವಿಧದಲ್ಲಿ ಕರ್ತನ ನಾವು ಕರೀತೇವೆ, ಯಾವುದೆಲ್ಲ ಹೆಸರುಗಳಿಂದ ಆತ ನಾವು ಕರೀತೇವೆ, ಯಾವುದರ ಬರುವಂಥ ಆಶೀರ್ವಾದಗಳು, ಅದರಿಂದ ಅದರಿರುವಂಥ ಪ್ರಾಮುಖ್ಯತೆಗಳು, ಇವೆಲ್ಲ ವಿಷಯದಲ್ಲಿ ಕಲಿಯುವುದಕ್ಕಾಗಿ ಅಥವಾ ನಾವು ಕಲಿತುಕೊಳ್ಳುವುದಕ್ಕಾಗಿ ನಾವು ಬಂದಿದ್ದೇವೆ. ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಇದರ ಬಗ್ಗೆ ಸವಿಸ್ತರವಾಗಿ ಒಂದು ಮಾಹಿತಿಯನ್ನು ಕೊಡುವುದಕ್ಕಾಗಿ ಕರ್ತನ ನಾಮದ ಪ್ರಾಮುಖ್ಯತೆಗಳು, ಅದರಲ್ಲಿರುವಂಥ ಆಶೀರ್ವಾದಗಳು, ಅದರ ಯಾವುದಕ್ಕಾಗಿ ಯಾವ ಸಮಯದಲ್ಲಿ ನಾವು ಯಾವ ಹೆಸರುಗಳಿಂದ ಆತನ ಕರೀತೇವೆ, ಸತ್ಯವೇದಲ್ಲಿರುವಂಥ ಆತನ ಹೆಸರುಗಳು ಯಾವುದೆಲ್ಲ, ಯಾವೆಲ್ಲ ಹೆಸರುಗಳು ಯೇಸು ದೇವರಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಸತ್ಯವೇದ ಆಧಾರದ ಮೂಲಕ ನಾವು ಕಲೀಲಿಕ್ಕಿದ್ದೇವೆ. ಇದರ ಬಗ್ಗೆ ನಮಗೆ ಸವಿಸ್ತರವಾಗಿ ತಿಳಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜೆ ಅಬ್ರಾಮ್ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರ ಟಿವಿ ಚಾನಲ್ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಪಾಸ್ಟರೇ, ಕರ್ತನ ನಾಮ ಎಂಬಂಥ ಈ ಒಂದು ಕಾರ್ಯಕ್ರಮ ಅಂದರೆ ಕರ್ತನ ಒಂದು ಆತನಿಗಿರುವಂಥ ವಿವಿಧ ಹೆಸರುಗಳು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಕರ್ತನನ್ನು ಕರೀಬಹುದು, ಇದರ ಪ್ರಾಮುಖ್ಯತೆಗಳು, ಎಲ್ಲರ ಬಗ್ಗೆ ಒಂದು ಸವಿಸ್ತರವಾಗಿ ತಿಳಿಸುವುದಕ್ಕಾಗಿ ನೀವು ಬಂದಿದ್ದೀರಿ. ಪಾಸ್ಟರೇ, ಕರ್ತನ ನಾಮ ಅಂದರೆ ಏನು, ಯಾವ ರೀತಿ ಇದನ್ನು ಯಾವ ರೀತಿ ಹೇಳ್ತೀರಾ ಪಾಸ್ಟರ್? ಅಂದರೆ ಅದರ ಪ್ರಾಮುಖ್ಯತೆಗಳೇನು, ಅಥವಾ ಅದರಿಂದ ನಮಗೇನಾದ ಆಶೀರ್ವಾದ, ಅಂದರೆ ಆತನ ನಾಮ ವಿವಿಧ ನಾಮಗಳನ್ನು ತಿಳಿಯೋದ್ರಿಂದ ನಮಗೇನಾದ ಆಶೀರ್ವಾದವಿದೆಯಾ ಪಾಸ್ಟರ್? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕರ್ತನ ನಾಮ ಎಂಬಂಥದ್ದು ಬಹಳ ಮುಖ್ಯವಾದಂಥದ್ದು. ಮತ್ತು ಈ ನಾಮದ ಬಗ್ಗೆ ಅಥವಾ ಕರ್ತನ ನಾಮ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡಲ್ಪಟ್ಟಿರುವಂಥದ್ದು ನೋಡ್ತೇವೆ. ಒಬ್ಬನೇ ದೇವರ ವಿವಿಧ ಸಂದರ್ಭಗಳಿಗೆ ತಕ್ಕ ಹಾಗೆ, ವಿವಿಧ ಗುಣಾತಿಶಯಗಳಿಗೆ ತಕ್ಕ ಹಾಗೆ. ಅಂದರೆ ಕರ್ತನ ನಾಮ ಅಂತಂದರೆ ಬೇರೆ ಬೇರೆ ದೇವರಲ್ಲ, ಅಂದರೆ ಒಬ್ಬನೇ ಸೃಷ್ಟಿಕರ್ತನಾದ ದೇವರಿಗೆ ಆತ ಮನುಷ್ಯರೊಂದಿಗೆ ವ್ಯವಹಾರ ಮಾಡುವಾಗ ಅಥವಾ ಮನುಷ್ಯನಿಗೂ ದೇವರಿಗೂ ಮಧ್ಯದಲ್ಲಿರುವಂಥ ಸಂಬಂಧಗಳಿಗೆ ತಕ್ಕಂತೆ ಆತನ ಆ ಸಂದರ್ಭೋಚಿತವಾದ ಕೆಲವೊಂದು ಹೆಸರುಗಳನ್ನು ನಾವು ನೋಡ್ತೇವೆ. ಈ ನೋಡಿ, ನಾನು ಕೆಲವೊಂದನ್ನು ಹೇಳಿಕೊಂಡು ನಾನು ಅದರ ಕೆಲವೊಂದು ಇಂಟ್ರೊಡಕ್ಷನ್ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ನೋಡಿ, ನಮಗೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಆತನಿಗೆ ಯೆಹೋವ ಈರೆ ಒದಗಿಸುವವನು, ಯೆಹೋವ ನಿಸಿ ಜಯ ಕೊಡುವಾತನು, ಯೆಹೋವ ರಾಫ ಸೌಖ್ಯ ಕೊಡುವಾತನು, ಅಥವಾ ಯೆಹೋವ ದೇವರು ಸೌಖ್ಯದಾಯಕನು ಎಂಬುದಾಗಿ. ಈ ರೀತಿಯಾಗಿ ಒಂದೊಂದು ಮನುಷ್ಯರೊಂದಿಗೆ ಅಥವಾ ದೇವರ ಮಕ್ಕಳೊಂದಿಗೆ ಮಾಡುವಂಥ ವ್ಯವಹಾರಕ್ಕೆ ತಕ್ಕ ಹಾಗೆ ಅಥವಾ ಆತನ ಸಂಬಂಧಕ್ಕೆ ತಕ್ಕ ಹಾಗೆ ಆತನಿಗೆ ಕೆಲವೊಂದು ಎಕ್ಸ್ಟ್ರಾ ಟೈಟಲ್ಸ್ ಇದ್ದಾವೆ. ಅದನ್ನೇ ನಾವು ಕರ್ತನ ನಾಮ ಎಂಬುದಾಗಿ ಕಲಿಯುವಂಥವರಾಗಿದ್ದೇವೆ. ಹೇಗೂ ನಮಗೆ ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ತುಂಬ ವಿಷಯಗಳನ್ನು ಕಲೀಲಿಕ್ಕೆ ಉಂಟು. ಆದರೆ ಈ ಕರ್ತನ ನಾಮ ಕಲಿಯುವುದರ ಪ್ರಾಮುಖ್ಯತೆಯ ಬಗ್ಗೆ ನಾವು ನೋಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ಯಾಕಂತೇಳಿದರೆ ಇವತ್ತು ನಾನು ಯಾವುದೇ ಒಂದು ವಿಶೇಷವಾದಂಥ ನಾಮದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಾವು ಈ ನಾಮಗಳನ್ನು ಕಲಿಯುವಂಥದ್ದು ಮುಖ್ಯ ಎಂಬುದು, ಯಾಕೆ ಕಲಿಯಬೇಕು, ಅದರ ಪ್ರಾಮುಖ್ಯತೆ ಏನು ಎಂಬುದನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ಒಂದೊಂದೇ ನಾಮದ ಬಗ್ಗೆ ತೆಗೆದುಕೊಂಡು ಆಳವಾಗಿ ಕಲಿತು ಅದರಲ್ಲಿರುವಂಥ ಆಶೀರ್ವಾದಗಳು, ಅದರಲ್ಲಿರುವಂಥ ನಮಗೆ ಸಿಗತಕ್ಕಂಥ ಆಶೀರ್ವಾದಗಳು, ಬಿಡುಗಡೆಗಳು, ಅದ್ಭುತಗಳು ಮತ್ತು ದೇವರ ಪ್ರೀತಿ, ಸ್ವಭಾವ, ಗುಣಾತಿಶಯಗಳನ್ನು ನಾವು ಡೀಪಾಗಿ ಒಂದೊಂದೇ ಕಲಿಯುವಂಥವರಾಗಿರೋಣ. ಇವತ್ತು ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 21ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ನೋಡಿ, ಇಲ್ಲಿ ನೋಡ್ತೇವೆ, ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ. ಅಥವಾ ಇಲ್ಲಿ ಯೇಸು ಕ್ರಿಸ್ತನ ನಾಮವನ್ನು ಯಾರು ಹೇಳಿಕೊಳ್ಳುತ್ತಾರೆ ನೋಡಿ, ಕರ್ತನ ನಾಮ. ಮತ್ತು ಅಲ್ಲಿ ಮುಂದೆ ನೋಡ್ತೇವೆ, ದೇವರು ಹೇಳುತ್ತಾನೆ ಅಥವಾ ತಂದೆಯಾದ ದೇವರು ಹೇಳುತ್ತಾನೆ. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆಯಾಗುವುದು. ಇದಕ್ಕೆ ಒಂದು ಡೀಪ್ ಮೀನಿಂಗ್ ಉಂಟು. ಈ ಸುಮ್ಮನೆ ನಾಮವನ್ನು ಹೇಳಿದರೆ ಆಗುವುದಿಲ್ಲ, ಅದಕ್ಕೆ ಡೀಪ್ ಮೀನಿಂಗ್ನೊಂದಿಗೆ ಹೇಳಿದ್ದು. ಇನ್ನು ಇದೇ ವಾಕ್ಯವನ್ನು ಮತ್ತೊಂದು ಕಡೆ ಕೂಡ ನಾವು ಓದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ರೋಮಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಈಗ ನೋಡಿ, ಇದರ ಮೂಲ ವಾಕ್ಯಕ್ಕೆ ನಾವು ಬರುವಾಗ ಇದು ಆ್ಯಕ್ಚುಲಿ ಹಳೆ ಒಡಂಬಡಿಕೆಯ ಒಂದು ರೆಫರೆನ್ಸ್ ಕೋಟಿಂಗ್ ಮಾಡಿದ್ದು.
ಈ ಅಪೊಸ್ತಲ ಕೃತ್ಯವನ್ನು ಬರೆದದ್ದು ಲೂಕ ಮತ್ತು ರೋಮ ಪತ್ರಿಕೆಯನ್ನು ಬರೆದಿದ್ದು ಪೌಲ. ಇಬ್ಬರು ಕೂಡ ರೆಫರ್ ಮಾಡ್ತಾ ಇರುವಂಥ ವಾಕ್ಯ ಹಳೆ ಒಡಂಬಡಿಕೆಯಿಂದ ಬರ್ತದೆ. ಅದು ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ಅದರ 3ನೇ ವಾಕ್ಯ 32ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯಾವ ರೀತಿಯಾಗಿ ಕರ್ತನ ನಾಮದ ಮೂಲಕ ಆಶೀರ್ವಾದ ಎಂಬುದಾಗಿ ನಮಗೆ 32ನೇ ವಾಕ್ಯವನ್ನು ಓದಿಕೊಳ್ಳಿರಿ. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಯೆಹೋವನು ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗಿರುವರು. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಇದು ಇದರ ಮೂಲ ವಾಕ್ಯ. ನಾವು ಏನು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು 2:21 ಮತ್ತು ರೋಮ ಪತ್ರಿಕೆ ಅದರ 10:13ನೇ ವಾಕ್ಯದಲ್ಲಿ ಏನು ನೋಡಿದ್ದೇವೆ, ಇದರ ಮೂಲ ವಾಕ್ಯ ಅನ್ನುವಂಥದ್ದು ಇರುವಂಥದ್ದು ಈ ಯೋವೇಲನ ಪ್ರವಾದನೆಯಲ್ಲಿ ಅಲ್ಲಿ ನೋಡಿದ್ದೇವೆ. 2ನೇ ಅಧ್ಯಾಯ ಅದರ 32ನೇ ವಾಕ್ಯದಲ್ಲಿ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆಯಾಗುವುದು. ಇದು ಅಂತ್ಯಕಾಲದ ಕುರಿತಾಗಿರುವಂಥ ಒಂದು ಪ್ಯಾರಾಗ್ರಾಫನ್ನು ನೋಡ್ತೇವೆ. ಅಂದರೆ ಪಂಚಶತಮ ದಿನದಲ್ಲಿ ಪೇತ್ರನು ಸಂದೇಶ ಕೊಡ್ತಾ ಇದ್ದಾನೆ, ಅಥವಾ ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮ ಭರಿತರಾಗಿ ಅಪೊಸ್ತಲರು ದೇವರನ್ನು ಸ್ತುತಿಸುವಾಗ ಅದನ್ನು ನೋಡಿದಂಥ ಯಹೂದ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಇವರು ಏನು ಮಾಡ್ತಾ ಇದ್ದಾರೆ, ಇಷ್ಟು ಜೋರಾಗಿ ಕೂಗ್ತಾ ಇದ್ದಾರೆ ಅಥವಾ ಇಷ್ಟು ಜೋರಾಗಿ ದೇವರನ್ನು ಸ್ತುತಿಸ್ತಾ ಇದ್ದಾರೆ. ಅದು ಬೆಳಿಗ್ಗೆ ಇನ್ನು 9 ಗಂಟೆ, ಅಂದರೆ ನಮ್ಮ 9 ಗಂಟೆ ಮೂಲ ಭಾಷೆಯಲ್ಲಿ 3 ಗಂಟೆ ಆಗಿದೆ ಅಷ್ಟೇ. ಅಂದರೆ 6, 7, 8, 9 ಈ ರೀತಿಯಾಗಿ ಈ 9 ಗಂಟೆ ಹೊತ್ತಿಗೆ ಇವರು ಈ ರೀತಿ ಇದೇನು ಮದ್ಯಪಾನ ಮಾಡಿದ್ದಾರೆ, ಏನಾಗಿದೆ ಇವರಿಗೆ, ಈ ರೀತಿ ಒಂದು ಕನ್ಫ್ಯೂಷನ್ ಆದಾಗ ಪೇತ್ರ ಎದ್ದು ನಿಂತು 11 ಜನ ಅಪೊಸ್ತಲರೊಂದಿಗೆ ಎದ್ದು ನಿಂತು ಸಂದೇಶ ಕೊಡ್ತಾ ಇದ್ದಾನೆ. ಹಾಗಲ್ಲ, ನೀವು ನೆನೆಸಿಕೊಂಡ ಥರ ಅಲ್ಲ, ಯಾರು ಇವತ್ತು ನಾವು ಕುಡಿಯೋರಲ್ಲ, ಕುಡಿದವರು ಅಲ್ಲ, ಇವತ್ತು ಕುಡಿಯೋ ಹೊತ್ತು ಕೂಡ ಅಲ್ಲ. ಈ ಕಾಲದಲ್ಲಿ ಬೇರೆ ಬೇರೆ ಹೊತ್ತಲ್ಲಿ ಕುಡಿತಾರೆ, ಆದರೆ ಆ ಕಾಲದಲ್ಲಿ ಕುಡಿದ್ರೂ ಕೂಡ ಸಾಯಂಕಾಲವೇ ಕುಡಿತಾಯಿದ್ರು. ಇನ್ನು ಅವನು ಹೇಳ್ತಾ ಇದ್ದಾನೆ, ನಾವು ಕುಡಿಯೋರು ಅಲ್ಲ, ಎರಡನೇದಾಗಿ ಕುಡಿಯೋ ಹೊತ್ತು ಕೂಡ ಇದಲ್ಲ, ಇದು ಬೆಳಿಗ್ಗೆ ಇನ್ನು ಜಸ್ಟ್ 9 ಗಂಟೆ ಆಗಿದೆ ಅಷ್ಟೇ. ಹಾಗಿರುವಾಗ ಇದೇನು ಅಂದರೆ, ಯೋವೇಲ ಪ್ರವಾದನೆ ಗ್ರಂಥದಲ್ಲಿ ಇದ್ದ ಹಾಗೆ ಅಂತ್ಯಕಾಲದಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅಂತ ಏನು ಪ್ರವಾದನೆ ಇದೆ, ಆ ಪ್ರವಾದನೆ ಇಲ್ಲಿ ನೆರವೇರ್ತಾ ಇದೆ. 17ನೇ ವಾಕ್ಯದಿಂದ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 17ರಿಂದ ಮುಂದೆ ನೋಡ್ತೇವೆ. ಹಾಗೆ ಈ ಪವಿತ್ರ ಆತ್ಮವನ್ನು ಸುರಿಸಿದ ನಂತರ ಒಂದು ದೊಡ್ಡ ಉಜ್ಜೀವನ ಉಂಟಾಗ್ತದೆ. ಆ ಉಜ್ಜೀವನದ ನಂತರ ಏನಾಗ್ತದೆ ಅಂತೇಳಿದರೆ, ಲೋಕದಲ್ಲಿ ದೊಡ್ಡ ಒಂದು ದೇವರ ಶಿಕ್ಷೆಗಳು ಕೂಡ ಬರ್ತವೆ ಅಂತ, ದೇವರ ಶಿಕ್ಷೆಗಳು ಕೂಡ ಬರ್ತವೆ. ಹಾಗೆ ಅದರ ಕೊನೆಯಲ್ಲಿ ಯೇಸು ಕ್ರಿಸ್ತನ ಮರಳಿ ಬರೋಣ ಆಗ್ತದೆ. ಅದು ಡೀಪ್ ಮೀನಿಂಗ್, ಅದನ್ನು ನಾನು ಪೂರ್ತಿ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ. ಆದರೆ ಒಂದು ಪವಿತ್ರಾತ್ಮನ ಸುರಿಸುವಿಕೆ ಉಜ್ಜೀವನ ಆಗ್ತದೆ. ನಂತರ ಒಂದು ದೊಡ್ಡ ಹಿಂಸೆಗಳು, ಕಷ್ಟದ ಕಾಲಗಳು ಬರ್ತವೆ. ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಯಾರು ಕರ್ತನ ನಾಮವನ್ನು ಹೇಳಿಕೊಳ್ತಾರೆ, ಯೇಸುವೇ ರಕ್ಷಕನು, ಕರ್ತನು ಅಂತ ಹೇಳುವಾಗ ಅದಕ್ಕೆ ಡೀಪ್ ಮೀನಿಂಗಿಗೆ ನಾವು ಹೋಗಬೇಕು. ಕರ್ತನು, ಈಗ ನೋಡಿ, ದೇವರು ಅಂದರೆ ಸೃಷ್ಟಿಕರ್ತನು ಅಂತ, ಕರ್ತನು ಅಂದರೆ ಯಜಮಾನನು, ಅಂದರೆ ದೇವರೇ ನಮ್ಮ ಕರ್ತನಾಗಿರಬೇಕು. ಈಗ ನೋಡಿ, ದೇವರಲ್ಲಿ ನಂಬುವವರು ಇದ್ದಾರೆ, ಆದರೆ ಅನೇಕರಿದ್ದಾರೆ, ಆದರೆ ದೇವರನ್ನ ಕರ್ತನನ್ನಾಗಿ ಮಾಡಿಕೊಂಡಿರೋದಿಲ್ಲ. ಈಗ ಕರ್ತನು ಅಂದರೆ ನಮ್ಮ ಜೀವಿತದ ಎಲ್ಲವನ್ನ ನೋಡಿಕೊಳ್ಳುವಂಥ, ಎಲ್ಲವನ್ನ ಮಾಡಲಿಕ್ಕೆ ಅನುಮತಿ ನಾವು ಕೊಟ್ಟಂಥ, ನಮ್ಮನ್ನು ಕಂಟ್ರೋಲ್ ಮಾಡುವಂಥ, ನಮ್ಮನ್ನು ನಡೆಸುವಂಥ, ನಮ್ಮನ್ನು ಪರಿಪಾಲನೆ ಮಾಡುವಂಥ, ನಮ್ಮನ್ನು ಪೋಷಿಸುವಂಥ ಒಂದು ಅಧಿಕಾರವನ್ನು ಕೊಟ್ಟಿರುವಂಥ ವ್ಯಕ್ತಿ ಅಥವಾ ಅಧಿಕಾರ ಇರುವಂಥ ವ್ಯಕ್ತಿ. ಈಗ ದೇವರು ನಮ್ಮ ಸೃಷ್ಟಿಕರ್ತನಾಗಿದ್ದರೂ ಕೂಡ ಕರ್ತನು ಎಂಬಂಥ ಒಂದು ಸ್ಥಾನಕ್ಕೆ ನಾವು ಆತನು ಬರಬೇಕಾದ್ರೆ ನಾವು ಕರೆದ್ರೆ ಮಾತ್ರ ಆತ ಕರ್ತನಾಗಿ ಬರ್ತಾನೆ. ಈಗ ನೋಡಿ, ನಮಗೆ ರೋಮ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯದಲ್ಲಿ ನೋಡ್ತೇವೆ ರಕ್ಷಣೆ ಹೇಗೆ ಹೊಂದಬಹುದು ಅಂತ. ಅಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಓದ್ಕೊಳ್ಳಿ ಆ ವಾಕ್ಯವನ್ನು. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ನೋಡಿ, ಅದು ಎಷ್ಟು ಇಂಪಾರ್ಟೆಂಟ್. ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ನೋಡಿ, ಯೇಸುವನ್ನೇ ಕರ್ತನೆಂದು ನಾವು ಏನು ಮಾಡಬೇಕು? ಬಾಯಿಂದ ಅರಿಕೆ ಮಾಡಬೇಕು. ಸ್ವಾಮಿ, ನೀನೇ ನನ್ನ ಕರ್ತನು, ನೀನೇ ನನ್ನ ಕರ್ತನು ಅಂತ ನಾನು ಅರಿಕೆ ಮಾಡಬೇಕು. ಅಲ್ಲಿವರೆಗೆ ಆತ ನಮ್ಮ ಸೃಷ್ಟಿಕರ್ತನಾಗಿ ಇರ್ತಾನೆ ಹೊರತು ನಮ್ಮ ಸೃಷ್ಟಿಕರ್ತನು ಅಥವಾ ನಮ್ಮನ್ನು ಸೃಷ್ಟಿ ಮಾಡಿದ ದೇವರಾಗಿರ್ತಾನೆ. ಆದರೆ ಕರ್ತನಾಗಿರಬೇಕು ಅಂತೇಳಿದರೆ ನಾವು ಕರಿಬೇಕು, ಸ್ವಾಮಿ ನನ್ನ ಜೀವಿತವನ್ನು ನೀನೇ ನಿನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ನಿನ್ನ ಚಿತ್ತದ ಪ್ರಕಾರವಾಗಿ ನನ್ನನ್ನು ನಡೆಸು, ನಿನ್ನ ಚಿತ್ತದ ಪ್ರಕಾರ ನನ್ನನ್ನು ರೂಪಿಸು, ನಿನ್ನ ಚಿತ್ತದ ಪ್ರಕಾರ ನನ್ನನ್ನು ಮಾರ್ಗ ನಡೆಸು.
ಈ ಲೋಕದಲ್ಲಿ ನನ್ನ ಜೀವಿತದ ಪ್ರತಿಯೊಂದು ದಿನ ಪ್ರತಿಯೊಂದು ಗಳಿಗೆ ನಿನ್ನ ಚಿತ್ತದ ಪ್ರಕಾರವಾಗಿ ನಾನು ಜೀವಿಸಬೇಕು. ನನ್ನ ಮೇಲೆ ಇವತ್ತಿನಿಂದ ನೀನೇ ಒಡೆಯನು, ನನ್ನ ಮಾಲೀಕನು ನೀನು, ನನ್ನ ಒಡೆಯನು ನೀನು, ನನ್ನನ್ನು ಕಂಟ್ರೋಲ್ ಮಾಡುವ ನೀನು, ನನ್ನ ನಡೆಸುವ ನೀನು. ಹೀಗೆ ಪೂರ್ತಿಯಾಗಿ ನಮ್ಮ ಮಾಲೀಕತ್ವವನ್ನು, ಯಜಮಾನಿಕೆಯನ್ನು ಆತನಿಗೆ ಒಪ್ಪಿಸ್ಕೊಡ್ಬೇಕು. ಅದರಲ್ಲಿ ರಕ್ಷಣೆ ಉಂಟು. ಸ್ವಾಮಿ, ನಾನೊಬ್ಬ ಪಾಪಿ, ನೀನು ನನಗೋಸ್ಕರ ಭೂಮಿಯಲ್ಲಿ ಮನುಷ್ಯನಾಗಿ ಬಂದೆ, ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಿ, ನನಗೋಸ್ಕರ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಿ, ನೀನೇ ನನ್ನ ಕರ್ತನಾಗಿರು ಸ್ವಾಮಿ, ನನಗೋಸ್ಕರ ಪ್ರಾಣ ಕೊಟ್ಟಂಥ ನೀನೇ ನನ್ನ ಕರ್ತನಾಗಿರು. ಹೀಗೆ ಸ್ವೀಕಾರ ಮಾಡುವಾಗ ನಾವೇನಾಗ್ತೇವೆ ಅಂತ ಹೇಳಿದರೆ ರಕ್ಷಣೆ ಹೊಂದುತ್ತೇವೆ. ಹಾಗಾಗಿ ಇಲ್ಲಿ ನೋಡ್ತೇವೆ, ನಾವು ಕರ್ತನ ನಾಮವನ್ನು ಹೇಳಿಕೊಂಡ್ರೆ ನಮಗೇನಾಗ್ತದೆ? ರಕ್ಷಣೆ ಉಂಟಾಗ್ತದೆ. ಅಥವಾ ಯೇಸುವನ್ನೇ ಕರ್ತನೆಂದು ನೋಡಿ, ತೋಮ ಏನಂತ ಹೇಳ್ತಾನೆ, ನಾನು ಆತನ ಆ ಮೊಳೆಯಿಂದಾದ ಗಾಯಗಳಲ್ಲಿ ಬೆರಳನ್ನು ಹಾಕದೆ, ಆ ಎದೆಯ ಗಾಯದಲ್ಲಿ ಕೈಯನ್ನೇ ಹಾಕದೆ ನಾನು ನಂಬುವುದಿಲ್ಲ ಅಂತ ಹೇಳ್ತಾನೆ ಆತ ಪ್ರಾರಂಭದಲ್ಲಿ. ಆದರೆ ಯೇಸು ಸ್ವಾಮಿ ಆತನಿಗೆ ದರ್ಶನ ಕೊಟ್ಟ ನಂತರ, ದರ್ಶನ ಕೊಟ್ಟಾಗ ಆತ ಏನಂತ ಹೇಳ್ತಾ ಇದ್ದಾನೆ, ನಮಗೆ ಯೋಹಾನ ಸುವಾರ್ತೆ ಅದರ 20ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ಸ್ವಾಮಿ ನನ್ನ ದೇವರು ಅಥವಾ ನನ್ನ ಕರ್ತನು ನನ್ನ ದೇವರು ಎಂದು ಹೇಳಿದನು. ಇಂಗ್ಲೀಷಲ್ಲಿ ಮೈ ಲಾರ್ಡ್ ಮೈ ಗಾಡ್ ಅಂತ, ಅಂದರೆ ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಆತ ನಂಬಲಿಲ್ಲ ಪ್ರಾರಂಭದಲ್ಲಿ, ಯೇಸು ಎದ್ದಿದ್ದಾರೆ ಎಂಬುದಾಗಿ ನಂಬಲಿಲ್ಲ, ಮರಣವನ್ನು ಜಯಿಸಿ ಎದ್ದಿದ್ದಾರೆ ಎಂಬುದಾಗಿ ಆತ ನಂಬಲಿಲ್ಲ. ಆದರೆ ಯೇಸುವಿನ ದರ್ಶನ ಆತನಿಗೆ ಸಿಕ್ಕಾಗ, ಹೌದು ಸ್ವಾಮಿ, ನೀನೇ ನನ್ನ ಕರ್ತನು, ನೀನೇ ನನ್ನ ದೇವರು ಎಂಬುದಾಗಿ ಆತ ಒಪ್ಪಿಕೊಳ್ತಾನೆ. ಅದಕ್ಕೆ ನೋಡಿ, ಕರ್ತನು ಅಂತ ಭಾಳ ಜನ ಅರಿಕೆ ಮಾಡಲಿಕ್ಕೆ ಹಿಂದೆಟಾಗ್ತಾರೆ, ದೇವರು ಅಂತ ಉಚ್ಚಾರ ಮಾಡಲಿಕ್ಕೆ ಭಾಳ ಸುಲಭದಲ್ಲಿ. ಆದರೆ ದೇವರು ಯಾವಾಗ ನಮ್ಮ ಕರ್ತನಾಗುವುದಿಲ್ಲವೋ ಅಲ್ಲಿವರೆಗೆ ನಮಗೆ ದೇವರ ಮಕ್ಕಳಾಗಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನೋಡಿ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಕರ್ತನೆಂಬುದಾಗಿ, ಅದೇ ನಾವು ನೋಡಿದ್ದೇವೆ ರೋಮಪತ್ರಿಕೆ 10:9 ನೋಡಿದ್ದೇವೆ, ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಬೇಕು ಅಥವಾ ಅಂಗೀಕಾರ ಮಾಡಬೇಕು, ಅಂಗೀಕರಿಸಬೇಕು ಕರ್ತನೆಂದು, ಮತ್ತು ಹೃದಯದಿಂದ ನಂಬಬೇಕು, ಸತ್ತವರೊಳಗಿಂದ ತಂದೆಯ ದೇವರು ಆತನನ್ನು ಎಬ್ಬಿಸಿದ್ದಾನೆ ಅಂತ ನಂಬಬೇಕು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡಿದ್ದೇವೆ, ಕರ್ತನ ನಾಮವನ್ನು, ಯೆಹೋವನ ನಾಮವನ್ನು ಹೇಳಿಕೊಳ್ಳುವ ಎಲ್ಲರಿಗೆ ಏನಾಗ್ತದೆ ಅಂತೇಳಿದರೆ ರಕ್ಷಣೆ ಉಂಟಾಗ್ತದೆ. ಈಗ ನಮಗೆ ಇದು ಪತ್ರಿಕೆ 10ನೇ ಅಧ್ಯಾಯ ಅದರ 14ನೇ ವಾಕ್ಯದಿಂದ ಓದಿಕೊಳ್ಳೋಣ. ಆದರೆ ನಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆದಂಥ ವಿಷಯ. ಹಾಗಾದರೆ ಕರ್ತನ ನಾಮ ಬಹಳ ಮುಖ್ಯ. ನಮಗೆ ರಕ್ಷಣೆ ಹೊಂದಲಿಕ್ಕೆ, ನಾವು ರಕ್ಷಣೆ ಹೊಂದಬೇಕು ಅಂತೇಳಿದರೆ ಕರ್ತನ ನಾಮವೇ ಮುಖ್ಯ. ಆ ನಾಮದಲ್ಲೇ ನಮಗೆ ರಕ್ಷಣೆ ಉಂಟು. ಆ ನಾಮವನ್ನು ನಾವು ಕರ್ತನೆಂದು ಅಥವಾ ಆತನನ್ನು ನಮ್ಮ ಕರ್ತನೆಂದು ಸ್ವೀಕಾರ ಮಾಡಬೇಕು. ಹಾಗಾದರೆ ಈ ನಾಮದ ಬಗ್ಗೆ ಹೇಳುವವರು ಇಲ್ಲದೆ ಕೇಳುವುದು ಹೇಗೆ? ನೋಡಿ, ಅಲ್ಲಿ ವಾಕ್ಯ ಎಷ್ಟು ಚಂದವಾಗಿ ಹೇಳ್ತಾ ಇದೆ ನೋಡಿ. ಈ 13ನೇ ವಾಕ್ಯದಲ್ಲಿ ನಾವು ಆಗಲೇ ಓದಿದ್ದೇವೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಆದರೆ ಅದರ ಕಂಟಿನ್ಯೂಸ್ ಆಗಿ ಮುಂದೆ ನೋಡ್ತೇವೆ, ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಇನ್ನು ಆತನ ಸುದ್ದಿ ಕೇಳದೇ ಇರುವಲ್ಲಿ ಆತನನ್ನು ನಂಬುವುದು ಹೇಗೆ? ಇನ್ನು ಮುಂದೆ ನೋಡ್ತೇವೆ, ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಮತ್ತೆ ಕೂಡ ನೋಡ್ತೇವೆ, ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ಹಾಗಾದರೆ ಮೊದಲು ಏನಾಗಬೇಕು? ಕಳುಹಿಸಲ್ಪಡಬೇಕು. ಕಳುಹಿಸಲ್ಪಟ್ಟವರು ಸಾರಬೇಕು. ಸಾರಿದಾಗ ನಂಬಿಕೆ ಬರ್ತದೆ. ಮತ್ತು ನೋಡಿ, ಸಾರಿದಾಗ ನಂಬಿಕೆ ಬರ್ತದೆ, ಕರ್ತನ ನಾಮದಲ್ಲಿ ನಂಬಿಕೆ ಬರ್ತದೆ. ಆ ನಂಬಿಕೆ ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದರೆ ರಕ್ಷಣೆಗೆ ನಡೆಸುವಂಥದ್ದಾಗಿರ್ತದೆ. ಹಾಗಾಗಿ ಕರ್ತನ ನಾಮ ನಮ್ಮ ರಕ್ಷಣೆಯ ಜೀವಿತಕ್ಕೆ ಬಹಳ ಮುಖ್ಯವಾದದ್ದು. ಮತ್ತು ಕರ್ತನ ನಾಮವನ್ನು ನೋಡಿ, ಯಹೂದ್ಯರಿಗೆ ಕರ್ತನ ನಾಮದ ಅರಿವು ಅಥವಾ ತಿಳುವಳಿಕೆ ಉಂಟಾಗಲಿಲ್ಲ. ಅವರು ದೇವರನ್ನ ಬಹಳ ಭಯಭಕ್ತಿಯಿಂದ ನೋಡಿ, ಅವರು ಯೆಹೋವ ಎಂಬಂಥ ನಾಮವನ್ನು ಉಚ್ಚಾರ ಕೂಡ ಮಾಡ್ತಿರಲಿಲ್ಲ, ಹೆದರಿ. ಅವ್ರು ಏನು ಮಾಡ್ತಾಯಿದ್ರು? ಅಡೋನಾಯಿ ಅಂತ ಯೂಸ್ ಮಾಡ್ತಾಯಿದ್ರು. ನಾನು ಅದನ್ನು ಬೇರೆ ಎಪಿಸೋಡ್ಗಳಲ್ಲಿ ಯೆಹೋವ ಮತ್ತು ಅಡೋನಾಯಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ತೇನೆ. ಈಗ ನೋಡಿ, ಅವರು ಅಡೋನಾಯಿ ಯಜಮಾನನೇ ಅಂತ, ಅವರು ಯೆಹೋವ ಅಂತ ಹೇಳ್ತಾನೆ ಇರಲಿಲ್ಲ. ಅವರು ಒಂದು ವೇಳೆ ಯೆಹೋವ ಅಂತ ಹೇಳಬೇಕು ಅಂತೇಳಿದರೆ ಅವರು ಹೇಳ್ತಿರಲಿಲ್ಲ. ಏನು ಶಾಸ್ತ್ರಿಗಳು, ಅವರ ಏನು ಬೈಬಲ್ ಬರಹಗಾರರು ಅಂತೇಳಿದರೆ ಆ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ. ಅದಕ್ಕೆ ಹೊಸ ಕೈ ಬರಹ ಪ್ರತಿಗಳನ್ನು ಮಾಡಬೇಕಾದ್ರೆ ಕೈ ಬರಹ ಪ್ರತಿಗಳನ್ನೇ ಮಾಡ್ತಿದ್ರು. ನೋಡಿಕೊಂಡು ಬಹಳ ಸೂಕ್ಷ್ಮವಾಗಿ, ಬಹಳ ಶಿಸ್ತಿನಿಂದ
1 ವರ್ಷಕ್ಕಿಂತ ಹೆಚ್ಚು ಕಾಲ ಸಮಯ ತೆಗೆದುಕೊಂಡು ಒಂದು ಕಾಪಿಯನ್ನು ಬರೀತಾಯಿದ್ರು ಬೆಳಗಿನಿಂದ ಸಾಯಂಕಾಲದವರೆಗೆ. ಈ ಕಾಲದಲ್ಲಿ ನಮಗೆ ಬೈಬಲ್ ತುಂಬ ಸರಳವಾಗಿ ಸಿಗ್ತದೆ, ಸುಲಭವಾಗಿ ಸಿಗ್ತದೆ. ನಮಗೆ ಒಂದೇ ಭಾಷೆಯಲ್ಲಿ ಎಷ್ಟೋ ಭಾಷಾಂತರಗಳು ಇದ್ದಾವೆ. ನಮಗೆ ಸ್ವಲ್ಪ ಸ್ಟ್ಯಾಂಡರ್ಡು ಭಾಷಾಂತರ, ನಮಗೆ ಸ್ವಲ್ಪ ಅಷ್ಟು ಸ್ಟ್ಯಾಂಡರ್ಡ್ ಭಾಷೆ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ ಇನ್ನು ಸರಳ ಭಾಷಾಂತರ ಸಿಗ್ತದೆ. ಕಂಟೆಂಟ್ ಸೇಮ್ ಇರ್ತದೆ, ಯಾವುದು ವ್ಯತ್ಯಾಸ ಏನೂ ಇರಲ್ಲ, ಆದರೆ ಸರಳ ಭಾಷಾಂತರ ಸಿಗ್ತದೆ. ಇನ್ನು ನಮಗೆ ಒಳ್ಳೆಯ ಹೈ ಕ್ವಾಲಿಟಿ ಪೇಪರ್ ಬೇಕು ಅಂತ ಹೇಳಿದರೆ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಒಳ್ಳೆ ಹೈ ಕ್ವಾಲಿಟಿ ಪೇಪರು, ಲೆದರ್ ಬೈಂಡು, ಗಿಲ್ಟ್ ಏನು ಹಾಗೆಲ್ಲ ನಮಗೆ ತೊಗೊಳ್ಬೋದು. ಇನ್ನು ರೆಡ್ ಲೆಟರು, ಆ ಲೆಟರು, ಎಷ್ಟು ರೀತಿಯಲ್ಲಿ ಉಂಟು. ಸೀನಿಯರ್ ಎಡಿಷನು, ಮಕ್ಕಳಿಗೆ ಇರುವಂಥ ಎಡಿಷನ್ ಎಷ್ಟೆಲ್ಲ ಇದ್ದಾವೆ ನೋಡಿ. ಆ ಕಾಲದಲ್ಲಿ ಹಾಗೆಲ್ಲ ಸಿಗೋದಿಲ್ಲ. ಈಗ 1000 ರೂಪಾಯಿದಿದೆ, 3000 ರೂಪಾಯಿದಿದೆ, 5000 ರೂಪಾಯಿದು ಬೈಬಲ್ ಇದೆ. ಒಂದೇ ಬೈಬಲ್, ಎಲ್ಲ ಒಂದೇ. ಆದರೆ ಏನು ಕ್ವಾಲಿಟಿ, ಪ್ರಿಂಟಿಂಗ್ ಕ್ವಾಲಿಟಿ, ಅದರ ಬೈಂಡು, ಅದಕ್ಕೆ ಮಾಡಿರುವಂಥ ಇಂಟೀರಿಯರ್ ಮತ್ತು ಹೊರಗಿನ ಡೆಕೋರೇಷನ್ಗಳು ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಇನ್ನು ಸಿಂಪಲ್ ಆದಂಥ ಬೈಂಡು 200 ರೂಪಾಯಿ ಕೊಟ್ಟರೆ ಕೂಡ ಸಿಗ್ತದೆ. ಇನ್ನು ಒಬ್ಬನಿಗೆ ಹಣ ಇಲ್ಲದಿದ್ದರೆ ಫ್ರೀಯಾಗಿ ಕೂಡ ಮತ್ತೊಬ್ಬರು ಕೊಡ್ತಾರೆ. ಆದರೆ ಆ ಕಾಲದಲ್ಲಿ ಹಾಗಲ್ಲ. ಬೈಬಲ್ ಒಂದು ನಮ್ಮ ಕೈಗೆ ಬರಬೇಕು ಅಂತೇಳಿದರೆ ಮಿನಿಮಮ್ 1 ವರ್ಷದ ಕೂಲಿಯನ್ನು ಕೊಡಬೇಕು. ಅಂದರೆ 1 ವರ್ಷ ಫುಲ್ 1 ವರ್ಷದ ಕೂಲಿಯನ್ನು ಕೊಟ್ಟರೆ ಬರಹಗಾರರಾಗಿರುವಂಥ ಒಳ್ಳೆಯ ಕೈ ಬರಹಗಾರರು ಅಥವಾ ಒಳ್ಳೆಯ ಅಕ್ಷರದಲ್ಲಿ ಬರೆಯುವಂಥ ಬರಹಗಾರರು ಬೆಳಗಿನಿಂದ ಸಾಯಂಕಾಲದವರೆಗೆ ಪ್ರತಿದಿನ ಕೂತ್ಕೊಂಡು ಬರೆದು ಮಿನಿಮಮ್ 1 ವರ್ಷ ಬೇಕಾಗ್ತಿತ್ತು ಒಂದು ಬೈಬಲನ್ನು ಮುಗಿಸ್ಲಿಕ್ಕೆ. ಹಾಗಾಗಿ ಒಬ್ಬ ದೊಡ್ಡ ಶ್ರೀಮಂತನಿಗೆ ಅಥವಾ 1 ವರ್ಷದ ಕೂಲಿಯನ್ನು ಕೊಡಲಿಕ್ಕೆ ಆಗುವಂಥವರಿಗೆ ಮಾತ್ರ ಒಂದು ಬೈಬಲನ್ನು ಹೊಂದಿಕೊಳ್ಬೋದಾಗಿತ್ತು. ಇನ್ನು ಬೈಬಲ್ ಅಂತ ಹೇಳಿದರು ಈ ಕಾಲ ಥರ ಈಗ ನೋಡಿ ನಮಗೆ ಪಾಕೆಟ್ ಬೈಬಲ್ ಇದೆ, ಅದು ಫುಲ್ ಬೈಬಲ್. ಇನ್ನು ಸ್ವಲ್ಪ ಮೀಡಿಯಮ್ ಸೈಜಿನ ನಮ್ಮ ಕೈಯಲ್ಲಿರುವಂಥ ಬೈಬಲ್ ಥರ ಬೈಬಲ್ ಇದೆ. ಇನ್ನು ಅದಕ್ಕಿಂತ ದೊಡ್ಡ ಸೀನಿಯರ್ ಎಡಿಷನ್ ಬೈಬಲ್ ಇದೆ. ಇನ್ನು ಇದು ಯಾವುದು ಇಲ್ಲ ಅಂತೇಳಿದರೆ ನಮ್ಮ ಮೊಬೈಲಲ್ಲಿ 10,000 ಬೈಬಲನ್ನು ಹಾಕ್ಬೋದು. ಪ್ರಾಯದವರಿಗೊಂದು ಬೇರೆ ಬೈಬಲ್, ಹೌದು, ದೊಡ್ಡ ಅಕ್ಷರ ಬೈಬಲ್. ನಮ್ಮ ಮೊಬೈಲ್ದಲ್ಲಿ ಒಂದೇ ಮೊಬೈಲ್ನಲ್ಲಿ ಸಣ್ಣ ರ್ಯಾಮ್ ಕಡಿಮೆ ಇದ್ದರೂ ಕೂಡ ಏನೊಂದು 5 ಅಥವಾ 10 MB ಗಾತ್ರ ಅಷ್ಟೇ. ಅಷ್ಟು ಅಂತ ಒಂದು 25 ಅಥವಾ 100 ಬೈಬಲ್ ಬೇಕಾದರೆ ನಮ್ಮ ಒಂದು ಮೊಬೈಲಲ್ಲಿ ಸ್ಮಾರ್ಟ್ಫೋನಲ್ಲಿ ಹಾಕ್ಬೋದು. ಆದರೆ ಆಗ ಒಂದು ಬೈಬಲ್ ಅಂತೇಳಿದರೆ ಒಂದು ದೊಡ್ಡ ಬುಟ್ಟಿಗಿಂತ ಜಾಸ್ತಿ ಆಗ್ತಿತ್ತು. ಒಂದು ಸುರುಳಿ, ಏಷಾಯನ ಒಂದು ಸುರುಳಿ ಅಂತ ಹೇಳಿದ್ರೇ ಈ ಕಾಲದ ನಮ್ಮ ಒಂದು ಬೈಬಲ್ಗಿಂತ ದೊಡ್ಡದಿರ್ತಿತ್ತು. ಯಾಕಂತ ಹೇಳಿದರೆ ಪಾಪಿರಸ್ ಮತ್ತು ಚರ್ಮದ ಕಾಗದಲ್ಲಿ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ವಿಷಯಕ್ಕೆ ಬರೋಣ ನೋಡಿ. ಆಗ ಅವ್ರೇನು ಮಾಡ್ತಾಯಿದ್ರು, ಈ ಕೈ ಬರಹವನ್ನು ಬರೆಯುವಂಥ ಕಾಲದಲ್ಲಿ ಯೆಹೋವ ಎಂಬಂಥ ಒಂದು ಶಬ್ದವನ್ನು ಬರೆಯಬೇಕಾಗಿ ಬಂದರೆ ಅವರು ಅದಕ್ಕಿಂತ ಮುಂಚೆ ಸ್ನಾನ ಮಾಡ್ತಾಯಿದ್ರು. ಸ್ನಾನ ಮಾಡಿ ಕೈ ತೊಳೆದು ಅತ್ಯಂತ ಭಯಭಕ್ತಿಯಿಂದ ದೇವರಿಗೆ ಸ್ತೋತ್ರ ಮಾಡಿ ಕ್ಷಮಾಪಣೆ ಕೇಳಿ, ದೇವರೇ ನಿನ್ನ ನಾಮವನ್ನು ಉಚ್ಚರಿಸುವಾಗ ನನ್ನಲ್ಲಿ ಯಾವ ತಪ್ಪುಗಳು ಇರಬಾರ್ದು ಸ್ವಾಮಿ ಅಂತ ಕ್ಷಮಾಪಣೆ ಕೇಳಿ ಪ್ರಾರ್ಥನೆ ಮಾಡಿಕೊಂಡು ಅವನು ಯೆಹೋವ ಅಂತ ಬರೀತಿದ್ದ. ಪೆನ್ನು ಅದನ್ನು ಮುರಿದಾಗ್ತಿದ್ರೆ ಹೌದು, ಅಷ್ಟು ಅಂದರೆ ಅಷ್ಟು ಪಾವನವಾಗಿ. ಅದಕ್ಕೆ ದೇವರ ನಾಮವನ್ನು ಅವರು ಉಚ್ಚಾರ ಮಾಡ್ತಿರಲಿಲ್ಲ. ದೇವರ ನಾಮ ಬರೆದ ಪೆನ್ ಹೌದು, ಬೇರೆ ಯಾವುದಕ್ಕೆ ಯೂಸ್ ಮಾಡ್ತಿರಲಿಲ್ಲ. ಹಾಗೆ ಅಷ್ಟು ಭಯಭಕ್ತಿಯಿಂದ ಅವರು ನೋಡ್ತಾ ಇದ್ರು. ಕೊನೆಗೆ ಏನಾಯಿತು ಅಂತ ಹೇಳಿದರೆ ಇದು ಅವರ ಜೀವನದಲ್ಲಿ ಆ್ಯಕ್ಚುಲಿ ಸಮಸ್ಯೆ ಕೂಡ ಆಯಿತು. ಈಗ ದೇವರ ವಾಕ್ಯದಲ್ಲಿ ಏನು ಹೇಳಿದೆ, ದಶಾಜ್ಞೆಗಳಲ್ಲಿ ನಮಗೆ 3ನೇ ಆಜ್ಞೆಯನ್ನು ನೋಡ್ತೇವೆ, ದೇವರ ನಾಮವನ್ನು ವ್ಯರ್ಥವಾಗಿ ಎತ್ತಬೇಡ. ಅವರು ಅದಕ್ಕೆ ಗೌರವ ಭಯಭಕ್ತಿ ಜಾಸ್ತಿ ತೋರಿಸಿ ಲಾಸ್ಟಿಗೆ ದೇವರ ನಾಮ ಹೇಳೋದೇ ಬಿಟ್ಬಿಟ್ರು. ಕೊನೆಗೆ ಏನಾಯಿತು ಅಂತೇಳಿದರೆ ಇವತ್ತಿಗೆ ಕೂಡ ಒಂದು ದೊಡ್ಡ ಗುಂಪು ಯಹೂದ್ಯರಿಗೆ ದೇವರ ನಾಮದ ಬಗ್ಗೆ ಗೊತ್ತಿಲ್ಲ. ಅವರು ಅಡೋನಾಯಿ ಅಂತಲೇ ಹೇಳ್ತಾರೆ. ಅಲ್ಲಿನ ಕೆಲವು ಪಂಡಿತರುಗಳಿಗೆ ಮಾತ್ರ ಯೆಹೋವ ಎಂಬಂಥ ನಾಮದ ಬಗ್ಗೆ ಗೊತ್ತುಂಟು. ಇನ್ನು ಮೆಜಾರಿಟಿ ಜನ ದೇವರ ನಾಮವನ್ನು ಯೂಸ್ ಮಾಡುವುದೇ ಇಲ್ಲ. ಆದರೆ ದೇವರು ಹಾಗೆ ಬಯಸಿರಲಿಲ್ಲ. ಆದರೆ ಅವರು ಮೂಲ ಉದ್ದೇಶ ಚೆನ್ನಾಗಿಯೇ ಇತ್ತು, ದೇವರ ನಾಮ ವ್ಯರ್ಥವಾಗಿ ಯಾರು ಎತ್ತಬಾರ್ದು, ಭಯಭಕ್ತಿಯಿಂದ ಗೌರವದಿಂದ ಎತ್ತಬೇಕು ಅಂತ. ಕೊನೆಗೆ ಏನಾಯಿತು, ದೇವರ ನಾಮವೇ ಗೊತ್ತಿಲ್ಲದಂಥ ಒಂದು ತಲೆಮಾರಾಗಿ ಜನ ಮಾರ್ಪಟ್ಟರು. ಇರಲಿ, ನಮ್ಮ ಪಾಯಿಂಟಿಗೆ ಬರುವಾಗ ಕರ್ತನ ನಾಮವನ್ನು ಇಲ್ಲಿ ನಾವು ನೋಡಿದ್ದೇವೆ ರೋಮಪತ್ರಿಕೆಯಲ್ಲಿ, ಸಾರುವವರು ಇಲ್ಲದಿದ್ದರೆ ಕರ್ತನ ನಾಮವನ್ನು ಕೇಳುವುದು ಹೇಗೆ? ಇನ್ನು ಕೇಳದಿದ್ದರೆ ನಂಬುವುದು ಹೇಗೆ? ಇನ್ನು ನಾವು ನೋಡ್ತೇವೆ, ನಂಬದಿದ್ದರೆ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ ಅಂತ. ಹಾಗಾದರೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಕೂಡ ನಾವು ಉತ್ತೇಜನ ಮಾಡುವಂಥದ್ದು ಏನು ಅಂತ ಹೇಳಿದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳಿರಿ, ಕರ್ತನ ನಾಮವನ್ನು ಉಚ್ಚಾರ ಮಾಡಿರಿ, ಕರ್ತನ ನಾಮವನ್ನು ಧ್ಯಾನ ಮಾಡಿರಿ, ಕರ್ತನ ನಾಮದಲ್ಲಿರುವ ಶಕ್ತಿಯನ್ನು ತಿಳಿದುಕೊಳ್ಳಿರಿ, ಕರ್ತನ ನಾಮದಲ್ಲಿರುವ ಪ್ರೀತಿಯನ್ನು
ತಿಳಿದುಕೊಳ್ಳಿರಿ, ಕರ್ತನ ನಾಮದಲ್ಲಿಯ ಆಶೀರ್ವಾದಗಳನ್ನು ತಿಳಿದುಕೊಳ್ಳ್ರಿ. ಅದಕ್ಕೆ ಏನು ಮಾಡಬೇಕು? ದೇವರ ವಾಕ್ಯವನ್ನು ಓದಬೇಕು. ಈಗ ನಾವು ಈ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಆ ಕಾರ್ಯಕ್ರಮದ ಮೂಲಕವಾಗಿ ಮಾತ್ರ ಆಶೀರ್ವಾದ ಹೊಂದಿಕೊಳ್ಳುತ್ತೇನೆ ಅಂತ ಭಾವಿಸಬಾರದು. ನಮ್ಮ ಈ ಕಾರ್ಯಕ್ರಮದಿಂದ ನಾವು ಏನು ಮಾಡ್ತಾ ಇದ್ದೇವೆ, ದೇವರಾತ್ಮ ನಮಗೇನು ಒಂದು ಇದು ಪ್ರೇರೇಪಣೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಕೇಳುವವರು ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯವನ್ನು ಓದುವಾಗ ನಮಗೇನಾಗ್ತದೆ ಅಂತ ಹೇಳಿದರೆ, ಕರ್ತನ ನಾಮದ ಬಗ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ಕರ್ತನ ನಾಮದಲ್ಲಿರುವಂಥ ಪ್ರೀತಿ, ಶಕ್ತಿ, ಕೃಪೆ, ಬಿಡುಗಡೆ, ಅದ್ಭುತಗಳು, ಸೌಖ್ಯಗಳು ನಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದನ್ನೇ ನಾನು ದೇವರ ಚಿತ್ತ ಆದರೆ ವಿವರಿಸ್ತಾ ಹೋಗ್ತೇನೆ. ಎಲ್ಲ ಆಶೀರ್ವಾದಗಳು ಕರ್ತನ ನಾಮದಲ್ಲಿದ್ದಾವೆ ಮತ್ತು ಆ ಕರ್ತನ ನಾಮದ ಮೂಲಕವಾಗಿ ನಮಗೆ ಆಶೀರ್ವಾದಿಸಲ್ಪಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ ಉಂಟಾಗ್ತದೆ. ಈ ಲೋಕದಲ್ಲಿ ಬೆಂಕಿಯ ಮಳೆ ಬರ್ಬೋದು, ಬಿರುಗಾಳಿ ಬರ್ಬೋದು. ನಾವು ಅಪೊಸ್ತಲ ಕೃತ್ಯ 2:21 ಹಿಂದಿನ ವಾಕ್ಯಗಳನ್ನು ನೋಡಿದ್ದೇವೆ. ಅಲ್ಲಿ ನೋಡಿ 19-20 ನಾನೇ ಓದಿಕೊಳ್ತೇನೆ. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ರಕ್ತ, ಬೆಂಕಿ, ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ನೋಡಿ, ಇದರ ಬಗ್ಗೆ ನಾನು ವಿವರಿಸ್ತಾ ಹೋಗಲ್ಲ, ಯಾಕಂತ ಹೇಳಿದರೆ ಸಮಯದ ಕೊರತೆಯಿಂದ. ನೋಡಿ, ಈ ರೀತಿಯಾಗಿ ಏನೆಲ್ಲ ಸಮಸ್ಯೆಗಳಾಗ್ತವೆ. ಸೂರ್ಯನೇ ಕತ್ತಲಾಗಿ ಹೋಗ್ತಾನೆ, ಚಂದ್ರನು ರಕ್ತದಂತಾಗ್ತಾನೆ. ಈಗಂತೂ ಬ್ಲಡ್ ಮೂನ್ ಕಾಮನ್ ಆಗಿಬಿಟ್ಟಿದೆ. ನೋಡಿ, ಲೋಕದಲ್ಲಿ ಏನೆಲ್ಲ ಅನಾಹುತಗಳಾಗ್ತವೆ, ಸುನಾಮಿಗಳು ಬರ್ತವೆ, ಅಥವಾ ಅಂಟು ರೋಗಗಳು ಬರ್ತವೆ, ಅಥವಾ ಏನೆಲ್ಲ ಲೋಕದಲ್ಲಿ ಆಗ್ತದೆ, ಏನೆಲ್ಲ ಆಗ್ತದೆ ಲೋಕದಲ್ಲಿ. ಬಹಳ ದೊಡ್ಡ ದುರಂತಗಳು, ವಿಪತ್ತುಗಳು, ಅನಾಹುತಗಳು, ಪ್ರಾಕೃತಿಕ ವಿಕೋಪಗಳು, ಅಥವಾ ಇನ್ನು ಗಲಾಟೆಗಳು, ದೊಂಬಿಗಳು, ಕಲಹಗಳು ಎಲ್ಲ ಆಗ್ತವೆ. ಇದಕ್ಕೆ ಇನ್ನು ಬೇರೆ ವಿವರಣೆಗಳು ಕೂಡ ಇದ್ದಾವೆ. ಇಷ್ಟೆಲ್ಲ ಆದರೂ ನಾವು ಕರ್ತನ ನಾಮವನ್ನು ಹೇಳಿಕೊಳ್ಳುವವರಾಗಿದ್ದರೆ, ಕರ್ತನ ನಾಮವನ್ನು ಅರಿತುಕೊಂಡು ಕರ್ತನ ನಾಮದಲ್ಲಿ ನಾವು ನೆಲೆಗೊಂಡಿದ್ದರೆ ನಾವೇನಾಗ್ತೇವೆ? ರಕ್ಷಣೆ ಹೊಂದುತ್ತೇವೆ. ಹಾಗಾಗಿ ಕರ್ತನ ನಾಮದ ಬಗ್ಗೆ ಕಲಿಯುವಂಥದ್ದು ಬಹಳ ಮುಖ್ಯ. ಕರ್ತನ ನಾಮ ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಕರ್ತನ ನಾಮ ನಮ್ಮನ್ನು ಕಾಪಾಡುವಂಥದ್ದು. ಇನ್ನೊಂದು ಕೊನೆಯ ವಾಕ್ಯವನ್ನು ಓದಿಕೊಂಡು ನಾವು ಇಲ್ಲಿಗೆ ಮುಗಿಸುವಂಥವರಾಗಿರೋಣ. ನಮಗೆ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ ಅದರ 12ನೇ ವಾಕ್ಯ ನಾನೇ ಓದಿಕೊಳ್ತೇನೆ. ಅಲ್ಲಿ ಈ ಪ್ರಕಾರವಾಗಿ ನಾವು ಓದ್ತೇವೆ. ಯೇಸು ಸ್ವಾಮಿ ಮಾಡ್ತಿರುವಂಥ ಪ್ರಾರ್ಥನೆ. ಅವರು ಇನ್ನೂ ಪರಲೋಕಕ್ಕೆ ಏರಿ ಹೋಗೋರಿದ್ದಾರೆ. ನೋಡಿ, ಇಲ್ಲಿಂದ ಮುಂದೆ ಅಲ್ಲಿ ಯೇಸು ಸ್ವಾಮಿ ಆಗಲೇ ಪಸ್ಕದ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಕರ್ತನ ಭೋಜನವನ್ನು ಆಶೀರ್ವಾದಿಸಿ ರೊಟ್ಟಿಯನ್ನು, ದ್ರಾಕ್ಷಾರಸವನ್ನು ಕೊಟ್ಟಿದ್ದಾರೆ. ಇನ್ನು ಈ ಕೆಲವು ಸಂದೇಶಗಳ ನಂತರ ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡುವವರಿದ್ದಾರೆ. ಅರೆಸ್ಟ್ ಮಾಡಿದ ನಂತರ ಅವ್ರನ್ನ ಶಿಲುಬೆಗೆ ಹಾಕುವವರಿದ್ದಾರೆ. ಇನ್ನೇನು ಮುಗಿತಾ ಉಂಟು. ಆ ಸಂದರ್ಭದಲ್ಲಿ ಅವರು ಮಾಡುವಂಥ, ಅದಕ್ಕೆ ಸತ್ಯವೇದ ಪಂಡಿತರುಗಳು ಮಹಾಯಾಜಕ ಪ್ರಾರ್ಥನೆ ಎಂಬುದಾಗಿ ಹೇಳೋದುಂಟು. ಹಾಗಾದರೆ ಅಲ್ಲಿ ಅವರು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. ನಾನು ಅವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು. ಹೆಸರಿನಲ್ಲಿ ಏನುಂಟು? ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ. ಹೆಸರು ಬಹಳ ಇಂಪಾರ್ಟೆಂಟ್. ಹೆಸರೇ ಗೊತ್ತಿಲ್ಲ ಅಂತೇಳಿದರೆ, ಆ ಹೆಸರಲ್ಲಿರುವಂಥ ಅರ್ಥನೂ ಗೊತ್ತಿಲ್ಲ ಅಂತೇಳಿದರೆ ನಮಗೆ ಆಶೀರ್ವಾದ ಸಿಗಲ್ಲ. ನೋಡಿ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಅಪೊಸ್ತಲರು ಇರ್ಬೋದು, ಇನ್ನು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿರುವಂಥ ಪ್ರವಾದಿಗಳಿರ್ಬೋದು, ಅಬ್ರಹಾಮನೇ ಇರ್ಬೋದು, ಇಸಾಕನಿರ್ಬೋದು, ಯಾಕೋಬ ಇರ್ಬೋದು. ಯಾಕೋಬನಿಗೆ ದೇವರು ಹೆಸರನ್ನು ಬದಲಾಯಿಸ್ತಾರೆ, ಇಸ್ರಾಯೇಲ್ ಎಂಬುದಾಗಿ ಆಗ್ತಾರೆ. ಹೆಸರು ಭಾಳ ಮುಖ್ಯ. ಹಾಗೆಯೇ ಮನುಷ್ಯನ ಹೆಸರು ಎಷ್ಟು ಮುಖ್ಯ ಅಂತ ಹೇಳಿದ ಮೇಲೆ ದೇವರ ಹೆಸರು ಎಷ್ಟು ಪ್ರಾಮುಖ್ಯವಾದದ್ದು. ಅದನ್ನು ತಿಳ್ಕೊಂಡಾಗ ತುಂಬ ಆಶೀರ್ವಾದಗಳು ನಮಗೆ ಉಂಟಾಗ್ತದೆ. ಹಾಗಾಗಿ ನೋಡಿ, ಈ ನಾಮ ಎಂಬಂಥದ್ದು, ಕರ್ತನ ನಾಮ ಎಂಬಂಥದ್ದು ನಮ್ಮನ್ನು ರಕ್ಷಿಸುವಂಥ ನಾಮ, ನಮ್ಮನ್ನು ಬಿಡಿಸುವಂಥ ನಾಮ, ನಮ್ಮನ್ನು ಕಾಪಾಡುವಂಥ ನಾಮ, ನಮ್ಮನ್ನು ಅದ್ಭುತವಾಗಿ ಮಾರ್ಗದರ್ಶನ ಮಾಡಿ ನಡೆಸುವಂಥ ನಾಮ. ಹಾಗಾಗಿ ಕರ್ತನ ನಾಮವನ್ನು ನಾವು ಕಲಿಯುವಂಥದ್ದು ಬಹಳ ಮುಖ್ಯ, ಬಹಳ ಪ್ರಾಮುಖ್ಯವಾದದ್ದು, ಬಹಳ ಆಶೀರ್ವಾದ ಇರುವಂಥದ್ದು. ಇದೊಂದು ಖಜಾನೆ ಇದ್ದ ಹಾಗೆ, ಇದೊಂದು ದೊಡ್ಡ ಆಳವಾದ ಗಣಿ ಇದ್ದ ಹಾಗೆ. ಇನ್ನು ಮುಂದೆ ಆ ಗಣಿಯಿಂದ, ಕರ್ತನ ನಾಮವೆಂಬ ಗಣಿಯಿಂದ ನಾವು ಬಹಳ ಬೆಲೆ ಬಾಳುವಂಥ ಮುತ್ತುಗಳ ಥರ ಕರ್ತನ ನಾಮವನ್ನು ಒಂದೊಂದನ್ನೇ ತೆಗೆದುಕೊಂಡು ನಾವು ಕಲಿಯೋದಕ್ಕಿದ್ದೇವೆ. ದೇವರು ಸಹಾಯ ಮಾಡುವವನಾಗಿದ್ದಾನೆ. ಖಂಡಿತವಷ್ಟೇ. ಖಂಡಿತವಾಗಿಯೂ ಆ ಒಂದು ಕರ್ತನ ನಾಮದ ಇನ್ನೂ ಒಂದು ಅರ್ಥಗಳನ್ನು, ಅಥವಾ ಒಂದೊಂದು ನಾಮದ ಅರ್ಥಗಳನ್ನು ನಾವು ತಿಳಿಲಿಕ್ಕಿದ್ದೇವೆ. ಒಂದೊಂದು ನಾಮ ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ. ಖಂಡಿತವಾಗಿ ಅಷ್ಟೇ ಇದೊಂದೊಂದು ಉತ್ತಮ ಆಶೀರ್ವಾದಾಯಕ ಕಾರ್ಯಕ್ರಮವಾಗಿದೆ. ಪ್ರಿಯ ವೀಕ್ಷಕರೇ, ಖಂಡಿತವಾಗಿ ಪ್ರಿಯ ವೀಕ್ಷಕರೇ, ಈ ಒಂದು ಕರ್ತನ ನಾಮ
ಈ ಒಂದು ಕಾರ್ಯಕ್ರಮ ಪ್ರತಿ ವಾರ ಬರಲಿಕ್ಕಿದೆ, ನೀವು ತಪ್ಪದೆ ವೀಕ್ಷಿಸ್ತಾ ಇರಿ. ಯಾಕೆಂದರೆ ಇದರಲ್ಲಿ ಬರುವಂಥ ಒಂದೊಂದು ನಾಮದ ಮಹತ್ವಗಳು ಅದು ನಾವು ಕಲಿತಾ ಹೋಗುವಾಗ ಈಗ ತಾನೇ ಸೇವಕರು ಹೇಳಿದರು, ಒಂದು ಖಜಾನೆಯಿಂದ ನಾವು ಒಂದೊಂದು ಮುತ್ತುಗಳನ್ನು ಹೊರತೆಗೆದು ಒಂದು ವಜ್ರಗಳನ್ನು ಹೊರತೆಗೆಯುವ ಹಾಗೆ ಖಂಡಿತವಾಗಿ ಒಂದೊಂದು ನಾಮ ನಮಗೊಂದು ವಜ್ರಕ್ಕಿಂತ ಅಮೂಲ್ಯವಾದ ನಾಮವಾಗಿರ್ತದೆ. ಅದರಿಂದ ಬರುವಂಥ ಆಶೀರ್ವಾದ ನಾವು ಅನುಭವಿಸಲಾಗುತ್ತೇವೆ. ಪ್ರಿಯ ವೀಕ್ಷಕರೇ, ನೀವು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಆ ಇದು ಟಿ ವಿ ನೋಡ್ತಿರೋ ಸಮಯದಲ್ಲಿ ಪುಸ್ತಕಗಳನ್ನು ತೆಗೆದುಕೊಳ್ಳಿರಿ, ಒಂದು ಪುಸ್ತಕ ಮತ್ತು ಬೈಬಲ್ ತೆಗೆದುಕೊಳ್ಳಿರಿ. ಇಲ್ಲಿ ಹೇಳೋದು ಒಂದು ವಾಕ್ಯಗಳನ್ನು ಬರೆದಿಟ್ಕೊಳ್ಳಿ. ಯಾಕೆಂದರೆ ಒಂದು ಆಶೀರ್ವಾದದಾಯಕವಾಗಿದೆ. ಖಂಡಿತವಾಗಿ ನಿಮ್ಮ ಜೀವಿತಕ್ಕೆ ಒಂದು ಬಿಡುಗಡೆ ಕೊಡುವಂಥದ್ದು ಆ ಒಂದು ಕಾರ್ಯಕ್ರಮವಾಗಿದೆ. ಇಲ್ಲಿವರೆಗೆ ಬಂದು ನಮ್ಮೊಟ್ಟಿಗೆ ಈ ಒಂದು ಕರ್ತನ ನಾಮದ ಒಂದು ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದಂಥ ಪಾಸ್ಟ್ ವಿಜಯ ಅಬ್ರಹ್ಮ ಒಂದು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ. ಇನ್ನೂ ಹೆಚ್ಚಾಗಿ ಈ ಕರ್ತನ ನಾಮದ ಮಹತ್ವದ ಬಗ್ಗೆ ನಾವು ತಿಳಿಲಿಕ್ಕಿದ್ದೇವೆ. ಮತ್ತು ಅದನಂತರ ಒಂದೊಂದೇ ನಾಮದ ಬಗ್ಗೆ ನಾವು ತಿಳಿಕೊಳ್ಳೋ ಸಮಯದಲ್ಲಿ ಅದು ನಮಗೆ ಆಶೀರ್ವಾದದಾಯಕವಾಗಿರ್ತದೆ. ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಅದು ಉತ್ತಮವಾಗಿ ದೇವರ ಆರಾಧನೆ ಮಾಡೋದಕ್ಕಾಗಿ, ದೇವರ ಸ್ತುತಿಸೋದಕ್ಕಾಗಿ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.